ಆರ್ಟು ಕಲ್ಚರ್ ಅನ್ನುವಂಥದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂತಂದರೆ ಈ ಬ್ಯೂಟಿ ಸೆನ್ಸು ಅಥವಾ ಎಸ್ಥೆಟಿಕ್ ಸೆನ್ಸ್ ಅಂತ ಏನು ಕರಿತೀವಿ ನೋಡಿ, ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಕೆಲವೊಬ್ರು ಹೇಳ್ತಾರೆ ನನಗೆ ಅದು ಏನು ಗೊತ್ತಾಗಲ್ಲ ರೀ, ಆರ್ಟ್ ಅಂದರೆ ಇಷ್ಟ ಆಗಲ್ಲ, ಬ್ಯೂಟಿ ಅಂದ್ರೆ ಗೊತ್ತಾಗಲ್ಲ ಅಂಥೇಳಿ ಕೆಲವೊಬ್ಬರು ಸುಮ್ಮನೆ ವಾದ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಬ್ಯೂಟಿ ಸೆನ್ಸ್ ಇದೇ ಇರ್ತದೆ. ಈಗ ನೋಡಿ, ಈಗ ಹೋಗಿ ಯಾವುದನ್ನ ಒಂದು ಶರ್ಟನ್ನು ಯಾರು ಖರೀದಿ ಮಾಡಲ್ಲ. ಮನುಷ್ಯ ಆರ್ಟಿಸ್ಟ್ ಅಲ್ಲ ಅಂದ್ರೂ, ಆರ್ಟ್ ಲವರ್ ಅಲ್ಲ ಅಂದ್ರೂ ಸಹಿತ ಹುಡುಕ್ತಾನೆ, ಅದರಲ್ಲಿ ತನಗೆ ಬೇಕಾಗಿರುವಂಥ ಒಂದು ಶರ್ಟನ್ನು ಹುಡುಕ್ತಾನೆ. ಆ ಹುಡುಕ್ತಾನ ಅಂತಂದ್ರೆ ಅವನಿಗೆ ಅದರದೇ ಆದಂಥ ಒಂದು ಸೆನ್ಸ್ ಇದೆ, ಬ್ಯೂಟಿ ಸೆನ್ಸ್ ಇದೆ. ಆಮೇಲೆ ಫೋಟೋಗಳು, ಎಲ್ಲ ಫೋಟೋಗಳು ತೊಗೊಳ್ಳಲ್ಲ ನಾವು, ಅದರಲ್ಲಿ ನಮ್ಗೆ ಇಷ್ಟ ಆಗುವಂಥದ್ದೇ ಒಂದು ಎಸ್ಥೆಟಿಕ್ ಸೆನ್ಸ್. ಹಾಗಾಗಿ ಜನ ಈ ಕಲೆನ ಅವರು ಒಂದಿಲ್ಲ ಒಂದು ರೀತಿಯಲ್ಲಿ ಇಷ್ಟಪಟ್ಟೇ ಪಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ನಾ ಹೇಳೋದು ಮರ್ತೆ, ಈಗ ನಾವು ಈ ಕೆಲಸ ಮಾಡೋದ್ರಲ್ಲಿಂದ ನಿಮಗೆ ತೊಂದರೆ ಆಗಿದೆಯಾ ಅಂತ ಹೇಳಿರಲ್ಲ, ತೊಂದರೆ ಅಲ್ಪ ಸ್ವಲ್ಪ ಆಗಿರ್ಬೋದು. ಅದಕ್ಕಿಂತ ಹೆಚ್ಚಿಗೆ ನನಗೇನು ಉಪಯೋಗ ಆಗಿದೆ ಅಂದರೆ, ಎಷ್ಟೋ ಜನ ಬಂದು ನನಗೊಂದು ಪೇಂಟಿಂಗ್ ಮಾಡಿಕೊಡಿ, ನಮ್ಮ ಮನೆಗೆ ಒಂದು ಪೇಂಟಿಂಗ್ ಮಾಡಿಕೊಡಿ, ನನಗೆ ಈ ಥರ ಒಂದು ಕೃಷ್ಣನ್ ಮಾಡಿಕೊಡಿ, ರಾಮನ್ ಮಾಡಿಕೊಡಿ, ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಪೇಂಟಿಂಗ್ ಮಾಡಿಕೊಡಿ ಅಂಥೇಳಿ ನನ್ನ ಹತ್ರ ಕೇಳಿ ಮಾಡಿಸ್ಕೊಂಡು ಹೋಗ್ತಾರೆ. ಈಗ ಅವ್ರಿಗೆ ಮಾಡಿಕೊಡೋದಕ್ಕೆ ನನ್ನಲ್ಲಿ ಸಮಯ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಬಟ್ ಹೆಂಗೂ ದೇವ್ರ ಶಕ್ತಿ ಕೊಟ್ಟಿದ್ದ ನಾನು ಮಾಡಿಕೊಡ್ತಾ ಇದ್ದೀನಿ. ಅದ್ರ ಮಧ್ಯೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನೂ ಹಾಕ್ಕೊಂಡ್ಬಿಟ್ಟಿದ್ವಿ. ನಾವು ಕಲಾಮೇಳ ಮಾಡ್ಬೇಕಂತೇಳಿ ಒಂದು ಟೀಮನ್ನು ರೆಡಿ ಮಾಡಿದ್ವಿ. ಅವರು ಎಲ್ಲ ನಮ್ಮ ಆರ್ಟಿಸ್ಟ್ ಫ್ರೆಂಡ್ಸ್ಗಳೆಲ್ಲರೂ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾಡೋದ್ರ ಸಲುವಾಗಿ. ಅದು ಇನ್ನೊಂದು ಸ್ವಲ್ಪ ದಿನಕ್ಕೆ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ. ನೋಡಿ, ಭಗವಂತ ಒಂದು ಏನೋ ನಾವು ಒಂದು ಒಳ್ಳೆ ಮನಸ್ಸಿಂದ ಏನಾದರೂ ಮಾಡಿದ್ರೆ ಅದಕ್ಕೆ ಪ್ರತಿಫಲವಾಗಿ ಹೆಂಗೆ ಕೊಡ್ತಾನೆ ಅನ್ನೋದಕ್ಕೆ ನೀವು ಉದಾಹರಣೆ ಇದ್ದೀರಿ. ಎಲ್ಲ ನಿಮ್ಮನ್ನ ಆರ್ಟಿಸ್ಟ್ ಆಗಿದ್ದರೂ ಸಹ ನೀವು ಜನ ನಿಮ್ಮನ್ನು ಹುಡುಕೊಂಬಂದು ಭಗವಂತನ ಏನೋ ತಪ್ಸಕ್ಕೆ ಬಂದು ಇನ್ನೊಂದು ಏನೋ ಕೊಂಡು ನಿಮಗೊಂದು ದಾರಿ ತೋರಿಸಿದ್ದಾನೆ ಭಗವಂತ ಅಲ್ಲ. ನಾವು ಮಾಡೋ ಸೇವೆ ಉತ್ತಮವಾಗಿರಬೇಕು ಅನ್ನೋದು ನಿಮ್ಮಿಂದ ಖಂಡಿತವಾಗ್ಲೂ ಜನಕ್ಕೆ ತಲುಪ್ತಿದೆ ಅನಿಸುತ್ತೆ. ನೋಡಿ, ಈಗ ನಾವು ಈ ಶಾಪ್ ಓಪನ್ ಮಾಡಿ ಒಂದು 3 months, ಆಲ್ಮೋಸ್ಟ್ 3-4 months ತನಕನೂ ಯಾರೋ ಒಬ್ಬರು ಬರ್ತಾರೆ. ಮೇನ್ ರೋಡ್ಗೆ ಇದೆ, ಆದರೆ ಇದನ್ನು ಇಷ್ಟಪಟ್ಟು ಬರುವಂಥ ಜನ ಅವರು ಸ್ಪೆಷಲ್ ಆಗಿರ್ತಾರೆ. ಆಮೇಲೆ ನಾವು ಸಹಿತ ಜನ ಬರಲಿ ಅಂಥೇಳಿ ಎಕ್ಸ್ಪೆಕ್ಟೇಷನು ಮಾಡಲ್ಲ. ಯಾಕಂದರೆ ಇದ್ರದ್ದೇ ಆದಂಥ ಟೇಸ್ಟ್ ಇರೋರು ಮಾತ್ರ ಬರಬೇಕು. ಈ ಆ್ಯಂಟಿಕ್ಸು, ಫರ್ನಿಚರ್ಸು, ಆಮೇಲೆ ಕಲೆಕ್ಟೇಬಲ್ ಐಟಮ್ಸು, ಆರ್ಟ್ ಅಂತಂದ್ರೆ ಅದಕ್ಕೆ ವಿಶೇಷವಾದಂಥ ಆಸಕ್ತಿ ಇರೋ ಜನ ಮಾತ್ರ ಬರಬೇಕು. ಆಮೇಲೆ ಎಲ್ಲರನ್ನೂ ಬನ್ನಿ ಅಂತ ಹೇಳಿದ್ರೆ ಯಾರೂ ಬರಲ್ಲ. ನೀವು ಕೈ ಹಿಡಿದು ಜನರನ್ನು ಕರ್ಕೊಂಬರೋಕ್ಕಾಗಲ್ಲ. ಅದರದ್ದೇ ಆದಂಥ ಆಸಕ್ತಿ ಇರೋರು ಮಾತ್ರ ಬರಬೇಕು. ಹಾಗಾಗಿ ನಾವು 3-4 ತಿಂಗಳ ತನಕ ಯಾರೋ ಒಬ್ಬರು ಇಬ್ಬರು ಮೊದಲು ನಮ್ಗೆ ಪರಿಚಯ ಇರೋ ಜನ ಬರ್ತಾಯಿದ್ರು, ಹೊಸ್ದಾಗಿ ಯಾರೂ ಬರ್ತಿರ್ಲಿಲ್ಲ. ಇದು ಯಾವಾಗ ಮಾಡಿದ್ವಿ, ಅನೌನ್ಸ್ಮೆಂಟ್ ಮಾಡಿದ್ವಿ, ಎಷ್ಟು ಜನ ನಮ್ಮಲ್ಲಿ ವಿಸಿಟ್ ಮಾಡ್ತಾರೆ. ಡೈಲಿ ಬರೀ ಫೋಟೋ ಕೊಡೋಕೆ ಒಂದು 8-10 ಜನ ಬಂದು ಹೋಗ್ತಾರೆ. ಅವ್ರು ಬಂದವರು ಇದನ್ನೂ ಇದೆಯಾ ನಿಮ್ಮ ಹತ್ರ, ಇದು ಪೇಂಟಿಂಗು ಮಾಡ್ತೀರಾ, ನೀವು ಡ್ರಾಯಿಂಗು ಮಾಡ್ತೀರಾ, ಸ್ಕೆಚಿಂಗ್ ಮಾಡ್ತೀರಾ, ಆಮೇಲೆ ಈ ಸೇಲಿಗೂ ಇಟ್ಟಿದ್ದೀರಾ ಅಂತೆಲ್ಲ ಕೇಳಿ ನಮ್ಮ ಹತ್ರ ಒಂದು ವಿಶೇಷವಾದಂಥ ಒಂದು ಸಂಪರ್ಕ ಬೆಳೆಸ್ಕೊಳ್ತಾ ಇದ್ದಾರೆ. ಅದರಲ್ಲಿಂದ ಫ್ಯೂಚರಲ್ಲಿ ನಾವು ಮುಂದೆ ಏನೇ ಮಾಡಿದ್ರು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಮಾಡುವಂಥ ಒಂದು ಶಕ್ತಿ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ. ಈಗ ನೀವು ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದೀರಾ, ಯಾವುದ್ರಲ್ಲಿ ತೊಗೊಂಡಿದ್ದೀರಾ? ಪೇಂಟಿಂಗಲ್ಲಿ ಬಂದಿದೆ ಸರ್. ನಾನು ಪೇಂಟಿಂಗ್ ಯಾವುದು ನ್ಯಾಷನಲ್ ಅವಾರ್ಡ್? ಪೇಂಟಿಂಗಲ್ಲಿ ನಂದು ಪೇಂಟಿಂಗ್ ಏನಾದರೂ ಸ್ವಲ್ಪ ಕಾನ್ಸೆಪ್ಚುವಲ್ ಇರ್ತಾವಂತ ಹೇಳಿದೆ ನಿಮಗೆ. ಕಾನ್ಸೆಪ್ಚುವಲ್ ಅಂತಂದರೆ ಒಂದು ದೊಡ್ಡ ಕ್ಯಾನ್ವಸಲ್ಲಿ ಈ ಅಕ್ಕಿ ಮೂಟೆ, ಜೋಳದ ಮೂಟೆ, ಈ ಬೇಳೆ ಮೂಟೆಗಳು ಏನು ಇಟ್ಕೊಂಡಿರ್ತಾರೆ ನೋಡಿ ಗೊಡೌನಲ್ಲಿ, ಆ ಥರ ಫುಲ್ಲು ಪೇಂಟಿಂಗ್ ತುಂಬ ಮೂಟೆಗಳು ಒಟ್ಕೊಂಡಿರುವಂಥದ್ದು. ಅಲ್ಲಿ ಒಬ್ಬ ಮಾಲಕ್ ಕೂತಿದ್ದಾನೆ, ನಾನು ಏನು ಕೂತಿದ್ದೀನಿ ನೋಡಿ ಹಿಂಗೆ. ಅವ್ನ ಎದುರಿಗೆ ಒಂದು ಟೇಬಲ್ ಇದೆ, ಊಟದ ಡಬ್ಬಿ ಎಲ್ಲ ತೆಗೆದು ಅವನು ಊಟ ಮಾಡ್ತಾ ಇದ್ದಾನೆ. ಅವನ ಅಸಿಸ್ಟೆಂಟ್ ಪಕ್ಕದಲ್ಲಿ ಕೂತಿದ್ದಾನೆ. ಒಂದಿಬ್ಬರು ಬೇರೆ ಬೇರೆ ಕೆಲಸ ಮಾಡೋರೆಲ್ಲ ಅಲ್ಲೊಬ್ಬನ ಕೂತಿದ್ದಾರೆ. ಒಂದಿಬ್ಬರು ಮೂಟೆಗಳ ಮೇಲೆ ಕೂತಿದ್ದು ಊಟ ಮಾಡ್ತಾ ಇದ್ದಾರೆ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿರುವಂಥ ಮೂಟೆಗಳು ಎಲ್ಲವೂ ಅವು ಮಾಲಕ ಒಬ್ಬನೇ ಅವನ್ನೆಲ್ಲನೂ ತಿನ್ನೋಕ್ಕಾಗಲ್ಲ. ಹಾಗಾಗಿ ಹಿಂದಿಯಲ್ಲಿ ಒಂದು ಕೊಟೇಶನ್ ಇದೆ,
ದಾನೆ ದಾನೆ ಪರ್ ಲಿಖಾ ಹೈ ಕಾನೆ ವಾಲವ್ ಕಾ ನಾಮ್ ಅಂತ. ಅದನ್ನ ನಾನು ಹಿಂದಿ ಆಮೇಲೆ ಕನ್ನಡ ಎರಡೂ ಅಕ್ಷರಗಳು ಒಂದು ಬೋರ್ಡ್ ಮಾಡಿ ಅದರ ಬೋರ್ಡ್ ಮೇಲೆ ಬರೆದು ದಾನೆ ದಾನೆ ಪರ್ ಲಿಖಾ ಹೈ ಕಾನೆ ವಾಲವ್ ಕಾ ನಾಮ್ ಅಂತ ಬರೆದು, ಆಮೇಲೆ ಕನ್ನಡದಲ್ಲಿ ಪ್ರತಿ ತಿನ್ನುವ ಅಗಳಿನ ಮೇಲೆ ತಿನ್ನುವವರ ಹೆಸರು ಬರೆದಿರುತ್ತೆ ಅಂಥೇಳಿ ಒಂದು ಬರೆದು ಕೊಟೇಶನ್ ಮಾಡಿ ಪೇಂಟಿಂಗ್ ಮಾಡಿದೆ. ಆ ಪೇಂಟಿಂಗ್ ಕಳಿಸಿದಾಗ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಅದು ನೋಡಿ ಎಷ್ಟು, ಅದನ್ನೆಲ್ಲ ಒಬ್ಬನೇ ಓನರ್ ಆಗಿದ್ದರೂ ಸಹಿತ ಅವನೊಬ್ಬನೇ ಎಲ್ಲ ದವಸ ಧಾನ್ಯಗಳು ತಿನ್ನೋಕ್ಕಾಗಲ್ಲ. ಅವ್ರು ಲೇಬರ್ ಇದ್ದರು, ಗುಲಾಮರಿದ್ದರು, ಕೆಲಸಗಾರರಿದ್ದರು, ಶ್ರೀಮಂತರು, ಎಲ್ಲರಿಗೂ ಅದು ಗೊತ್ತಿಲ್ಲದೇ ಹಂಚಿ ಹೋಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಅದನ್ನು ಭಾಳ ಜನ ಚರ್ಚೆ ಮಾಡಿದ್ರು. ನಾನು ಒಂದ್ಸರಿ ಎಲ್ಲೂ ಒಂದು ಯಾವುದೋ ಪ್ರೋಗ್ರಾಮ್ಗೆ ಹೋಗಿದ್ದೀನಿ. ಒಬ್ಬ ದೊಡ್ಡ ಸಾಹಿತಿ ಅವರು ಮೊನ್ನೆ ಒಂದು ಪೇಂಟಿಂಗು ನಾನು ಪತ್ರಿಕೆದಾಗ ನೋಡಿದೆ. ಏನು ಚೆನ್ನಾಗಿ ಮಾಡಿದಾರೆ ರೀ, ಹಿಂಗೆ ಎಲ್ಲ ಮೂಟೆಗಳು ಒಟ್ಟಿ ಇದನ್ನು ಪ್ರತಿ ತಿನ್ನುವ ಅಗಳಿನ ಮೇಲೆ ಹೆಸರು ಬರೆದಿರುತ್ತೆ ಅವರು ತಿನ್ನೋರ್ದು ಅಂತೇಳಿ ಬರೆದಿದ್ದಾರೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಅಲ್ಲೇ ಕೂತಿರೋದು. ಆಮೇಲೆ ನಾನು ಹೇಳಿದೆ, ಸರ್ ಆ ಪೇಂಟಿಂಗ್ ಮಾಡೋದು ನಾನೇ ಅಂತೇಳಿ. ಹೌದಾ ಬನ್ನಿ ಅಂತ ಪರಿಚಯ ಮಾಡಿಕೊಂಡ್ರು. ಅಂದರೆ ಒಂದು ಆರ್ಟಲ್ಲಿಯೂ ಸಹಿತ ನೀವು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ನೀವು ವರ್ಕ್ ಮಾಡಿದಾಗ ಅದಕ್ಕೆ ಪ್ರಶಸ್ತಿ ಗ್ಯಾರಂಟಿ. ಪ್ರಶಸ್ತಿ ಬಂದವರು ದೊಡ್ಡವರು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಎಷ್ಟೋ ಜನರಿಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಪ್ರಶಸ್ತಿಗಳು ಬಂದಿರಲ್ಲ. ಹಾಗೆ ನಾವು ಮಾಡಿರೋ ಕೆಲಸ ಜನರಿಗೆ ಇಷ್ಟ ಆದಾಗ ಪ್ರಶಸ್ತಿಗಳು ಬರ್ತಾವೆ. ಇನ್ನೊಂದು ಪೇಂಟಿಂಗ್ ಮಾಡಿದ್ದೆ, ಈ ಇದು ಏನು ಸಿವಿಲೈಸೇಷನ್ ಅತಿಯಾದ ಬಿಲ್ಡಿಂಗ್ ಕಟ್ಟೋದು, ಆಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಇದು ಮಾಡ್ತಾ 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 ಕಾಡುಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಹಿಂಗಾದಾಗ ಕಾಡಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಏನು ಮಾಡಬಹುದು, ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇಟ್ಕೊಂಡು ಒಂದು ಪೇಂಟಿಂಗ್ ಮಾಡಿದೆ. ಹಿಂಗೆಲ್ಲ ಕಟ್ ಮಾಡಿಕೊಂಡು ಅವರು ಕಾಡು ಒಳಗಡೆ ನುಗ್ತಿದ್ದಾರೆ ಜನ. ಆ ಕಡೆಯಿಂದ ಪ್ರಾಣಿ ಪಕ್ಷಿಗಳದ್ದು ಒಂದು ಹಿಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದೆ. ಆ ಪೇಂಟಿಂಗ್ ಮಾಡಿ ಅದಕ್ಕೂ ಅವಾರ್ಡ್ ಬಂತು. ಅದು ಸೇಲು ಮಾರಾಟನೂ ಆಗಿತ್ತು. ಎಲ್ಲ ಒಂದು ಒಳ್ಳೆ ಹೆಸರು ಬಂತು. ನೀವು ಪೇಂಟಿಂಗ್ ಮಾಡಿ ಮಾರಾಟ ಮಾಡ್ತಾ ಇದ್ದೀರಾ. ನಿಮಗೆ ಅತ್ಯಂತ ಖುಷಿ ಕೊಟ್ಟಂಥ ಪೇಂಟಿಂಗ್ ಯಾವುದು? ನೀವು ಮಾಡಿ ಅತಿ ಹೆಚ್ಚಾಗಿ ಬೆಲೆಗೆ ಮಾರಾಟ ಆದಂಥ ಪೇಂಟಿಂಗ್ ಯಾವುದು? ಒಂದು ಪೇಂಟಿಂಗ್ ಮಾಡಿದೆ ಸರ್, ಅದು ಹೇಳಲೇಬೇಕು ನಿಮಗೆ. ಇಟ್ಸ್ ಅ ಬ್ಯೂಟಿಫುಲ್ ಪೇಂಟಿಂಗ್. ಏನಂತಂದರೆ ಅದು ದೊಡ್ಡ ಪೇಂಟಿಂಗೇ. ಅದು ನಾನು ಚೈಲ್ಡ್ಹುಡ್ನಾಗ ನೋಡಿರುವಂಥ ಒಂದು ಸೀನ್. ಅದು ಏನಂದರೆ ನಾವು ಚಿಕ್ಕವರಿದ್ದಾಗ ಮಂತ್ರಾಲಯಕ್ಕೆ ಹೋಗ್ತಿದ್ವಿ ನಮ್ಮ ತಂದೆ ತಾಯಿ ಜೊತೆಗೆ. ಆಮೇಲೆ ನಮ್ಮ ಚಿಕ್ಕಮ್ಮ ಯಾರೇ ಬಂದ್ರೂ ನಮ್ಮೂರು ಮಂತ್ರಾಲಯಕ್ಕೆ ಹತ್ರ ಅಲ್ಲ, ಅಲ್ಲಿಂದ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರುವಂಥದ್ದು ಒಂದು ಪದ್ಧತಿ. ಹಾಗಾಗಿ ಅವಾಗ ಹೋಗ್ತಿರ್ಬೇಕಾದ್ರೆ ನೋಡ್ತಿದ್ವಲ್ಲ, ಅಲ್ಲೆಲ್ಲ ಜನ ಸ್ನಾನ ಮಾಡೋದು, ಬಟ್ಟೆ ಒಗೆಯೋದು, ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳು ಇರ್ತಿದ್ವು, ಅದ್ರ ಮೇಲೆ ಅಕ್ಷರಗಳು ಬರಿತಾಯಿದ್ರು. ಅವೆಲ್ಲ ನೋಡ್ತಿದ್ದೆ. ನನಗೆ ಒಂದಿನ ಅನ್ನಿಸ್ತು, ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಒಂದು ಸರಿ ಚಿಕ್ಕ ಇದ್ದಾಗ. ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಡ್ರಾಯಿಂಗ್ ಮಾಡಿ ಅದ್ರ ಮೇಲೆ ಬರೆದಿದ್ರು, ಏನಂದ್ರೆ ನೀರಿನಲ್ಲಿ ಮೊಸಳೆಗಳು ಇವೆ ಎಚ್ಚರಿಕೆ ಅಂತೇಳಿ. ನನಗೆ ಆ ಕಾನ್ಸೆಪ್ಟ್ ಸಡನ್ಲಿ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ನೀರಿನಲ್ಲಿ ಮೊಸಳೆಗಳು ಇದ್ದಾವೆ ಎಚ್ಚರಿಕೆ ಅಂದ್ರೂ ಜನ ಸ್ನಾನ ಮಾಡ್ತಾ ಇದ್ದಾರೆ. ಆಮೇಲೆ ಅದಕ್ಕಿಂತ ಮುಂಚೆ ಇನ್ನೊಂದು ಬೋರ್ಡ್ ಏನು ಬರೆದಿದ್ರಂದ್ರೆ, ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಪಾಪ ಪರಿಹಾರ ಆಗುತ್ತೆ ಅಂಥೇಳಿ ಬರೆದಿದ್ರು. ಹಂಗಾರೆ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಜನ ಬರ್ತಾ ಇದ್ದಾರೆ. ಅದು ಎರಡನ್ನೂ ಇದನ್ನು ಹೆಂಗೆ ನಾನು ಒಂದು ಆರ್ಟಾಗಿ ಕನ್ವರ್ಟ್ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಅಲ್ಲಿ ಎರಡು ಕೊಟೇಶನ್ ಹಾಕಿ ಆ ಪೇಂಟಿಂಗ್ ಮೇಲೆ ಮಾಡಿದೆ. ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಒಂದು ಕಡೆ, ಇನ್ನೊಂದು ಕಡೆ ನೀರಿನಲ್ಲಿ ಮೊಸಳೆ ಇದೆ ಎಚ್ಚರಿಕೆ ಅಂತಂದರೆ ನೀವು ಯಾವುದೇ ರೀತಿಯಿಂದ ಪಾಪ ಮಾಡಿ ಅಲ್ಲಿಂದ ತೊಳ್ಕೊಂಡು ಬರೋಕ್ಕಾಗಲ್ಲ. ನೀರಿನಲ್ಲಿ ಮೊಸಳೆ ಇದೆ, ನೀವು ಮಾಡಿರೋ ಪಾಪ ಕೆಟ್ಟದಾಗಿದ್ದರೆ ಆ ಮೊಸಳೆ ನಿಮ್ಮನ್ನು ತಿನ್ನುತ್ತೆ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ. ಅದು ನಾನು ಇವತ್ತಿಗೂ ಆ ಪೇಂಟಿಂಗ್ ಭಾಳ ಇಷ್ಟ. ಅದೆಲ್ಲಿದೆ ಈಗ? ಅದು ಸೇಲ್ ಆಗೋಯ್ತು ಸರ್. ಅದು ಕಲ್ಕತ್ತಾದವ್ರು ತೊಗೊಂಡ್ರು. ಭಾಳ ಪೇಂಟಿಂಗ್ ನನಗೂ ಭಾಳ ಡಿಮಾಂಡ್ ಇತ್ತು ಪೇಂಟಿಂಗಲ್ಲಿ. ಆಮೇಲೆ ಎಷ್ಟೇ ನಿಮ್ಗೆ ಡಿಮಾಂಡು ಏನೇ ಇದ್ದರೂ ಸಹಿತ ನಿಮ್ಮ ಜೀವನ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತಲ್ಲ ಅದೇ ದಾರಿನಲ್ಲೇ ನಾವು ಹೋಗ್ಬೇಕಾಗತ್ತೆ.
ಆಮೇಲೆ ಆ ಥರ ಪೇಂಟಿಂಗ್ ಈಗ ನಮಗೆ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಸಣ್ಣ ಸಣ್ಣ ಫಿಗರ್ಗಳು ಪೂರ್ತಿ ಒಂದು ಕಾನ್ಸೆಪ್ಚುವಲ್ ಪೇಂಟಿಂಗ್ ಮಾಡ್ಬೇಕಾದ್ರೆ, ಈಗ ಪೇಂಟಿಂಗ್ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರಿಗೂ ಬಣ್ಣ ಹಚ್ಚೋದು ಪೇಂಟಿಂಗ್ ಅಂತ ತಿಳ್ಕೊಂಬಿಟ್ಟಿರ್ತಾರೆ, ಅಥವಾ ಏನೋ ಒಂದು ಚೆಂದ ಕಾಣುವಂಥದ್ದು ಪೇಂಟಿಂಗ್ ಅಂತ. ಅವೆಲ್ಲ ಪೇಂಟಿಂಗ್ ನಿಜ, ಆದರೆ ಅವೆಲ್ಲ ಆರ್ಟ್ ಅಲ್ಲ. ಆರ್ಟ್ ಅಂತ ಯಾವಾಗ ಆಗುತ್ತೆ ಅಂದ್ರೆ ಅದ್ರ ಒಳಗಡೆ ನೀವು ಹೋಗ್ಬೇಕು, ಒಂದು ಆಧ್ಯಾತ್ಮ, ಸತ್ಯ ಹೇಳುವಂಥ ಒಂದು ಕೆಲಸ. ಯಾವಾಗ ನೀವು ಸತ್ಯದ ರೂಪದ ಒಳಗಡೆ ಹೇಳಕ್ಕೆ ಹೋಗ್ತೀರಲ್ಲ, ಅದು ಕಷ್ಟ. ಹೇಳಿದಾಗ ನೀವು ಸಕ್ಸಸ್ ಆಗ್ತೀರಿ. ಅದೇ ನಿಜವಾದ ಕಲಾಕೃತಿ ಅಥವಾ ಆರ್ಟು, ಪೇಂಟಿಂಗ್. ಖಂಡಿತವಾಗ್ಲೂ. ಅಂದರೆ ನೀವು ಪೇಂಟಿಂಗ್ ಮಾಡೋದು ಬರೀ ಕ್ಯಾನ್ವಾಸ್ ಮೇಲೆ ಮಾತ್ರ ಪೇಂಟ್ ಮಾಡ್ತೀರಾ? ಎಲ್ಲದ್ರ ಮೇಲೆ ಮಾಡಿ. ಕ್ಯಾನ್ವಾಸಿಂಗ ಅಥವಾ ಬೇರೆ ಇಲ್ಲ, ಗೋಡೆ ಮೇಲೇನೂ ಮಾಡಿದ್ದೀನಿ. ಪುನೀತ್ ಅವರು ಸಹಿತ ನಂಗೆ ಭಾಳ ಇಷ್ಟಪಟ್ಟರು. ಒಂದ್ಸರಿ ರಾಜ್ಕುಮಾರ್ ಅವ್ರದ್ದು ಪೇಂಟಿಂಗ್ ಮಾಡಿ ಅವರು ಟ್ರಸ್ಟ್ ಓಪನ್ ಮಾಡಿದಾಗ ಕೊಡಕ್ಕೆ ಹೋಗಿದೆ. ಅದು ನೋಡಿ ಭಾಳ ಖುಷಿಪಟ್ಟರು ಪಾರ್ವತಮ್ಮನವರು. ನನ್ನ ಹತ್ರ ಫೋಟೋ ಇದೆ, ಅದು ಖುಷಿಪಟ್ಟು ಇಸ್ಕೊಂಡ್ರು. ಆಮೇಲೆ ಪುನೀತ್ ಅವ್ರಿಗೆ 2-3 ಪೇಂಟಿಂಗ್ನು ನಾನು ಆ ಟೈಮ್ನಾಗ ಗಿಫ್ಟ್ ಕೊಟ್ಟಿದ್ದೆ. ಏನೋ ಅದು ಹ್ಯಾಪಿನೆಸ್ಸೇ ಬೇರೆ ಸರ್ ಅದ್ರದ್ದು. ಅಂದರೆ ನಿಮ್ಮೊಳಗೆ ಅದು ಕಲೆ ಅನ್ನೋದು ಭಾಳ ಆತ್ಮತೃಪ್ತಿ ತಂದು ಕೊಟ್ಟಿದೆ. ಹೌದೌದು ಅಲ್ವಾ? ನಾನು ಇವತ್ತಿನವರೆಗೂ ಒಂದಾದ್ರೂ ಡ್ರಾಯಿಂಗ್ ಮಾಡಿನೇ ನಾನು ಮಲಗ್ತೀನಿ. ಗೊತ್ತಿಲ್ಲದೇ ಡ್ರಾಯಿಂಗ್ ಯಾವುದೋ ಉದ್ದೇಶಕ್ಕೆ ಮಾಡ್ಬೇಕಂತಲ್ಲ, ನನ್ನ ಕೈಯಾಗ ಪೆನ್ ಬಂತಂದ್ರೆ ತನ್ನಿಂದ ತಾನೇ ಡ್ರಾಯಿಂಗ್ ಆಗ್ತಾ ಇರ್ತದೆ. ಅಷ್ಟು ಪ್ರಾಕ್ಟೀಸ್ ಮಾಡಿ 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 ನನ್ನ ಹತ್ರ ಈಗ ಸುಮಾರು ಒಂದು 10-20 ಸಾವಿರ ಡ್ರಾಯಿಂಗ್ಸ್ ಇರ್ಬೋದು. ಅಷ್ಟು ಡ್ರಾಯಿಂಗ್ಸ್ ಮಾಡಿಟ್ಟಿದ್ದೀನಿ. ಆಮೇಲೆ ಬಸವ ಕಲ್ಯಾಣನಲ್ಲಿ ಒಂದು ಅನುಭವ ಮಂಟಪ ಅಂತ ಕಟ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಪಿಲ್ಲರ್ಗಳಿಗೂ ಶರಣರದು ಒಂದೊಂದು 4 ಅವ್ರ ವೃತ್ತಿ, ಅವ್ರು ಬರೆದಿರುವಂಥ ವಚನ ಅಥವಾ ಅವ್ರು ಓದ್ತಾ ಇರುವಂಥ ವಚನದ ಸೀನ್ಗಳು ಒಂದು ಪಿಲ್ಲರ್ಗೆ 4 ಡ್ರಾಯಿಂಗ್ ಮಾಡಿಕೊಡ್ಬೇಕು ಅಂತ. ಈಗ ಸುಮಾರು ಒಂದು 3,500-4 ಸಾವಿರ ಡ್ರಾಯಿಂಗ್ ಮಾಡಿಕೊಟ್ಟಿದ್ದೀನಿ. ಒಳ್ಳೆಯದಷ್ಟೇ. ಇಲ್ಲ, ಕೆಲವೊಂದು ಇಂಥ ಪ್ರಾಜೆಕ್ಟ್ ಇರ್ತಾವೆ ನೋಡಿ, ಅಂಥಲ್ಲಿ ನಾವು ದುಡ್ಡಿಗೆ ನೋಡಬಾರ್ದು. ಕೆಲಸ ಒಳ್ಳೇದಾಗಬೇಕು ಅಂತೇಳಿ ಫ್ರೀಡಮ್ ಕೊಡ್ಬೇಕು. ಆರ್ಟಿಸ್ಟಿಗೆ ನೀವು ಎಷ್ಟು ಫ್ರೀಡಮ್ ಕೊಡ್ತೀರಿ ಅಷ್ಟು ಒಳ್ಳೆ ಕಲಾಕೃತಿಗಳು ಬರೋದಕ್ಕೆ ಸಾಧ್ಯ. ಈ ಕೆಲವ್ರು ಏನಂತ ತಿಳ್ಕೊಂಬಿಟ್ಟಿರ್ತಾರೆ, ಆರ್ಟಿಸ್ಟ್ ಅಂದರೆ ಬರೀ ಅವ್ರೇನು ಡ್ರಾಯಿಂಗ್ ಮಾಡೋದು ಅಂತ ಅಷ್ಟೇ ತಿಳ್ಕೊಂಡಿರ್ತಾರೆ. ನೋಡಿ, ಮೈಕಲ್ ಏಂಜಲೋ ಅವ್ರು ಮಾಡಿರೋ ಕಲಾಕೃತಿಗಳು ಎಷ್ಟು ಇವತ್ತಿನವರೆಗೂ ಜನ ನೆನಪಿಸ್ಕೊಳ್ತಾರೆ. ಅವ್ರನ್ನ ಬರೀ ಡ್ರಾಯಿಂಗ್ ಮಾಡುವಂಥ ಆರ್ಟಿಸ್ಟ್ ಅಂತಲೂ ಅನ್ನೋಕ್ಕಾಗಲ್ಲ, ಬರೀ ಪೇಂಟಿಂಗ್ ಮಾಡ್ತಾರಂತಲೂ ಹೇಳೋಕ್ಕಾಗಲ್ಲ. ಪೇಂಟಿಂಗು, ಡ್ರಾಯಿಂಗು, ಸ್ಕಲ್ಪ್ಚರು, ಆರ್ಕಿಟೆಕ್ಚರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲನೂ ಮಾಡಿದ್ದಾರೆ ಅವರು. ಆರ್ಟಿಸ್ಟನ್ನ ನೋಡುವಂಥ ಬಗೆ ಚೇಂಜ್ ಆಗಬೇಕು. ಆರ್ಟಿಸ್ಟ್ ಅಂದ್ಗಳು ಬರೀ ಇದನ್ನು ಅಷ್ಟೇ ಅಂತ ಸೀಮಿತ ಮಾಡ್ಕೊಳ್ಳೋದಲ್ಲ. ಆರ್ಟಿಸ್ಟನ್ನು ನೀವು ಯಾವ ರೀತಿ ಬಳಸ್ಕೊಳ್ತೀರ ಅದರ ಮೇಲೆ ಒಂದು ಕಲಾಕೃತಿ ರೆಡಿ ಆಗುತ್ತೆ. ನೀವೊಬ್ಬರು ಕಲಾವಿದರಾಗಿ ನಿಮ್ಮ ಅಚ್ಚುಮೆಚ್ಚಿನ ಕಲಾವಿದ್ರ? ನನ್ನ ಅಚ್ಚುಮೆಚ್ಚಿನ ಕಲಾವಿದರು ಮೈಕಲ್ ಏಂಜಲೋ ಸರ್. ಏನು ಪ್ರೇರಣೆ? ಅವರು ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅದರದ್ದು 3 ಅಥವಾ 4 ಪಟ್ಟು ಹೆಚ್ಚಿಗೆ ಮಾಡಿರುವಂಥ ಕಲಾವಿದರು ಅವರು. ಅವ್ರು ಮಾಡಿರುವಂಥ ಕಲಾಕೃತಿಗಳನ್ನ ನಾನು ಇದರಲ್ಲಿ ರೋಮಲ್ಲಿ ಹೋಗಿ ನೋಡಿದ್ವಿ, ಆಮೇಲೆ ಫ್ಲೋರೆನ್ಸಲ್ಲಿ ನೋಡಿದ್ವಿ, ವ್ಯಾಟಿಕನ್ ಸಿಟಿನ್ಯಾಗ ನೋಡಿದ್ವಿ. ವ್ಯಾಟಿಕನ್ ಸಿಟಿನ್ಯಾಗ ಅಲ್ಲೊಂದು ಚರ್ಚ್ ಒಳಗಡೆ ಮಾಡಿದ್ದಾರೆ, ಇದು ಬಸಿಲಿಕಾ ಚರ್ಚ್ ಅಂತಿದೆ. ಅದ್ರ ಪೂರ್ತಿ ಸೀಲಿಂಗ್ ತುಂಬ ಅವರು ಮಾಡಿರೋ ಕಲಾಕೃತಿಗಳಿದ್ದಾವೆ ಸರ್. ಒಬ್ಬ ಮನುಷ್ಯ ಅದ್ರ ಮೇಲೆ ಹತ್ತಿ ಗೋಡೆ ಮೇಲೆ, ಅದು ಮೇಲೆ ಸೀಲಿಂಗ್ ಮೇಲೆ ಪೇಂಟಿಂಗ್ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ. ಕಣ್ಣಲ್ಲಿ ಪೇಂಟ್ ಬಿಡಬೇಕು. ಪೂರಾ ಇಡೀ ಜೀವನನೇ ಅದಕ್ಕೆ ಅರ್ಪಣೆ ಮಾಡಿರುವಂಥ ಏಕೈಕ ಕಲಾವಿದ ಜಗತ್ತಿನಾಗ ಯಾರಾದರೂ ಇದ್ದರೆ ಸ್ಕಲ್ಪ್ಚರು ಅವ್ರ ಥರ ಯಾರೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅವ್ರು ಬರೀ 18ನೇ ವಯಸ್ಸಿನಾಗ ಮಾಡಿರೋ ಪಿಯಾಟ ಸ್ಕಲ್ಪ್ಚರ್ನ ಇವತ್ತು 70-80 ವಯಸ್ಸು ಎಕ್ಸ್ಪೀರಿಯನ್ಸ್ ಆದ್ರೂ ಮಾಡೋಕ್ಕಾಗಲ್ಲ ಯಾರಿಗೂ. ಅಂಥ ಗ್ರೇಟ್ ಆರ್ಟಿಸ್ಟ್ ಅವರು. ಅವರಂಥ ಆರ್ಟಿಸ್ಟ್ಗಳು ಮುಂದೆನೂ ಮತ್ತೆ ಹುಟ್ಟೋಕ್ಕಾಗಲ್ಲ, ಹಿಂದೆನೂ ಯಾರೂ ಹುಟ್ಟಿಲ್ಲ. ಡ್ರಾಯಿಂಗ್ನಾಗೂ ಅಂಥ ಮಾಸ್ಟ್ರಿ ವರ್ಕು, ಪೇಂಟಿಂಗ್ನಾಗೂ ಅಂತ ಇದು ಆರ್ಕಿಟೆಕ್ಚರು ಕೆಲಸ, ಕೆಲವೊಂದು ಚರ್ಚ್ಗಳನ್ನೆಲ್ಲ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅವರೆಲ್ಲನೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಒಬ್ಬ ಮನುಷ್ಯ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ. ಬೇರೆ ಬೇರೆ ಭಾಳಷ್ಟು ಜನ ಇದ್ದಾರೆ, ಆದರೆ ಈ ಮನುಷ್ಯನ ಥರ ಈ ಇಡೀ ಈ ಪೃಥ್ವಿ ಇರೋ ತನಕ ಮತ್ತೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಅದ್ಭುತ ಕಲಾವಿದ. ಹೌದು ಸರ್. ಇಲ್ಲಿ ಈಗಿನ ನಮ್ಮ
ಕರ್ನಾಟಕದಲ್ಲಾಗಲಿ ಅಥವಾ ನಮ್ಮ ಭಾರತದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಕಲಾವಿದರು? ಕರ್ನಾಟಕದಲ್ಲಿ ಸುಮಾರು ಜನ ಇದ್ದಾರೆ ಸರ್. ಅಲ್ಮೇಲ್ಕರ್ ಅಂತಿದ್ದಾರೆ, ಆಮೇಲೆ MF ಹುಸೇನ್ ಅಂತಿದ್ದಾರೆ, ಆಮೇಲೆ ಶಕ್ತಿ ಬರ್ಮನ್ ಅಂತಿದ್ದಾರೆ. ಆಮೇಲೆ ಸುಮಾರು ಹಳಿ ಆರ್ಟಿಸ್ಟ್ಗಳು ಎಲ್ಲರೂ ಒಬ್ರಿಗಿಂತ ಒಬ್ಬರು ತುಂಬ ಇಂಡಿಯಾದಲ್ಲಿನೂ ಆರ್ಟು ಭಾಳ ಚೆನ್ನಾಗಿದೆ. ಆದರೆ ಎಲ್ಲರಿಗಿಂತ ಹೆಚ್ಚು ಸಾಧಕರಂದರೆ MF ಹುಸೇನ್. ಅವ್ರನ್ನ ನಾನು ಯಾಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ಅವರು ಸುಮಾರು 40,000 ಪೇಂಟಿಂಗ್ಗಳು ಮಾಡಿದ್ದಾರೆ. 40,000 ಪೇಂಟಿಂಗ್ಗಳು. ಈಗ ಕೆಲವೊಬ್ಬರೆಲ್ಲ ಅವ್ರಿಗೆ ಮುಸ್ಲಿಂ ಅಂಥೇಳಿ ಅವ್ರನ್ನ ದ್ವೇಷ ಮಾಡ್ತಾರೆ. ದ್ವೇಷ ಮಾಡೋದು ಒಂದು ಸೆಕೆಂಡ್ ಕೆಲಸ, ಆದರೆ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ. ಯಾಕಂತಂದ್ರೆ ಮೋರ್ ದೆನ್ 20,000 ಅಂದರೆ 20,000ಕ್ಕಿಂತ ಹೆಚ್ಚು ನಮ್ಮ ದೇಶದ ಸಂಸ್ಕೃತಿ ಆಮೇಲೆ ಕಲ್ಚರ್ನ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ. ಮೈಥಾಲಜಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ರಾಮಾಯಣ ಮಹಾಭಾರತದ ಚಿತ್ರಗಳು ಅವ್ರು ಮಾಡಿದಷ್ಟು ಬೇರೆ ಯಾವ ಕಲಾವಿದರಿಗೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಅವ್ರನ್ನೊಬ್ಬ ನಾವು ಯಾವುದೋ ಧರ್ಮದ ಕಲಾವಿದ ಅಂತ ನೋಡೋದಕ್ಕಿಂತನೂ ನಮ್ಮ ದೇಶದ ಕಲಾವಿದ ಅಂತೇಳಿ ನೋಡಬೇಕಾಗ್ತದೆ. ಅವರು ಹಾಗೇ ಇದ್ದರು. ಅವ್ರನ್ನ ನೋಡಿದ್ರೆ ಒಬ್ಬ ಸಂತನ ನೋಡ್ದಂಗೆ ಆಗ್ತಿತ್ತು ಅಂತ ಶ್ರೇಷ್ಠ ಕಲಾವಿದರು. ಭೇಟಿಯಾಗಿದ್ರಾ? ಅವ್ರನ್ನ ಒಂದು ಸರಿ ಮಾತ್ರ ಭೇಟಿಯಾಗಿದ್ದೀನಿ ಸರ್. ಆಮೇಲೆ ನಮಗೆ ಅವಾಗ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಹಾಗೆ ನೋಡಿ ಅವ್ರಿಗೆ ಭೇಟಿಯಾಗಿ ಹೋಗಿದ್ದೀವಿ ಅಷ್ಟೇ. ಅವ್ರನ್ನ ನಾವು ಪರಿಚಯ ಮಾಡ್ಕೋಬೇಕು, ಇದು ಮಾಡಬೇಕು, ಅವ್ರ ಬೆಲೆ ಇಷ್ಟೊಂದು ಇದೆ ಗೊತ್ತಿರಲಿಲ್ಲ. ನಾವು ಕಲಾಮೇಳ ಸಂದರ್ಭದಲ್ಲಿ ನೋಡಿದ್ವಿ ಅಷ್ಟೇ. ಅವ್ರನ್ನ ಭೇಟಿಯಾಗಿ ಹೋಗ್ಬಿಟ್ಟಿವಿ ಅಷ್ಟೇ. ನಮ್ಗೆ ಅವ್ರ ಬಗ್ಗೆ ಅಷ್ಟೊಂದು ಡೀಪ್ ನಾಲೆಜ್ ಇರಲಿಲ್ಲ ಅವಾಗ ನಮಗೆ. ಈ ಶಿವಾನಂದ ಅವರು ಮಾತ್ರ ಇದು ಕಲೆ ಇದೆಯಾ ಅಥವಾ ಈಗ ಮುಂದಕ್ಕೂ ಇದೆಯಾ? ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ಎಲ್ಲರೂ ಕಲಾವಿದ್ರೆ. ಇವನ್ ನಮ್ಮ ವೈಫನು ಕಲಾವಿದ್ರೆ. ಅವ್ರೂ ಪೇಂಟಿಂಗ್ ಮಾಡ್ತಾರೆ. ನಮ್ಮ ಮಕ್ಕಳು ನನಗಿಂತನೂ ಸ್ಪೀಡ್ ಇದ್ದಾರೆ. ಅವರು ಆಲ್ರೆಡಿ ಪೇಂಟಿಂಗ್ ಮಾಡ್ತಾರೆ. ನಮ್ಮ ದೊಡ್ಡ ಮಗಳು ಅಕ್ಷರ, ಆಕೆ ಅಂತೂ ಆಕೆಗೆ ಸ್ಕಿಲ್ಲು, ಆಕೆಗೆ ದೇವರು ಗಾಡ್ ಗಿಫ್ಟ್. ಗಾಡ್ ಗಿಫ್ಟ್ ಅನ್ನೋದಕ್ಕಿಂತ ಆಕೆಗೆ ಬೈ ಚೈಲ್ಡ್ಹುಡ್ಡೇ ಅದು ಬಂದ್ಬಿಟ್ಟಿದೆ. ಅಷ್ಟು ಸ್ಪೀಡ್ ಡ್ರಾಯಿಂಗು, ಅಷ್ಟು ಪರ್ಫೆಕ್ಟು ಡ್ರಾಯಿಂಗ್ ಮಾಡ್ತಾಳೆ. ಕಲರಿಂಗು ಸೆನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಭಾಳ ಗ್ರೇಟ್ ಆರ್ಟಿಸ್ಟ್ ಆಗ್ಬೋದು ಆಕೆ ಮುಂದೆ. ಬಟ್ ಈಗಿನ ಹುಡುಗರದ್ದು ಏನಂದರೆ ಅರ್ಧ ಟೈಮ್ ಮೊಬೈಲಲ್ಲಿ ವೇಸ್ಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಥರ ಅವ್ರಿಗೆ ಕಷ್ಟಪಡುವಂಥ ಇದು ಬಂದಿಲ್ಲ, ಡೆಡಿಕೇಶನ್ ಆದ್ರೆ ಅವ್ರದ್ದು ಇದನ್ನು ಏನು ಬೆಳವಣಿಗೆ ಮೆಂಟಲ್ ಏನು ಡೆವಲಪ್ಮೆಂಟ್ ಇದೆ, ನಾವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅವ್ರು ಕಮ್ಮಿ ಪ್ರಾಕ್ಟೀಸ್ ಮಾಡಿದ್ರು ಆ ಲೆವೆಲಿಗೆ ಹೋಗಿದ್ದಾರೆ. ಫಾಸ್ಟ್ ಇದ್ದಾರೆ ಅವರು. ಇದ್ರ ಜೊತೆಗೆ ಇದೆಲ್ಲ ನಡುವೆ ನೀವು ಸಾಹಿತ್ಯ ಸಹ ಬರಿತಾ ಇದ್ದೀರಿ, ಬುಕ್ಕು, ಕಾದಂಬರಿ ಅಥವಾ ಇದ್ರ ಬಗ್ಗೆನೂ ನಿಮ್ಗೆ ಆಸಕ್ತಿ ಇದೆ. ಎಷ್ಟು ಇಲ್ಲಿವರೆಗೂ ಬರೆದಿದ್ದೀರಿ? ನಾನು ಸುಮಾರು ಕತೆಗಳು ಬರೆದಿದ್ದೀನಿ ಸರ್. ಕತೆಗಳು ಅಂದರೆ ಒಂದು 30-40 ಕತೆಗಳು ಬರೆದಿರ್ಬೋದು. ಅದರ ಜೊತೆಗೆ ಪದ್ಯಗಳು ಬರೆದಿದ್ದೀನಿ. ಇದು ದೊಡ್ಡ ಬುಕ್ ಅಂದರೆ ಇದೆ, ರಿಮಾಂಡ್ ಹೋಮ್ ಒಂದು ಬರೆದಿದ್ದೀನಿ. ಅದಾದಮೇಲೆ ಒಂದು ಬುದ್ಧನ ಬಗ್ಗೆ ಒಂದು ಬರಿಬೇಕಂತ ಅರ್ಧನೇ ಬರೆದಿಟ್ಟಿದ್ದೀನಿ ನಾನು. ಅದನ್ನು ಬರೀಬೇಕು. ಸೊ ಈಗ ಇದು ಭಗವಂತನ ಸೇವೆ ಮುಂದುವರಿಸ್ತೀರಾ ಅಂಗಡಿ ಒಳಗೆ? ಅಂದರೆ ಜನರಿಗೆ ಏನಾಗಿದೆ ಅಂದರೆ ಸರ್, ಈಗ ಸುಮಾರು ವರ್ಷದಿಂದ ಪೂಜೆ ಮಾಡಿರ್ತಾರಲ್ಲ, ಸಡನ್ಲಿ ಅದನ್ನು ಎಲ್ಲೋ ಇಡೋದು, ಬಿಸಾಕೋದು ಅಂತಂದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ. ಇದು ಈ ಥರ ಮಾಡ್ತಾರಲ್ಲ ಅವ್ರಿಗೆಲ್ಲ ಏನು ಹೇಳ್ತೀರಿ ನೀವು? ಆ ಥರ ಮಾಡಬೇಡ್ರಿ ಅಂತಲೇ ಹೇಳ್ತಾ ಇದ್ದೀನಿ. ಆ ಥರ ಈಗ ಇಷ್ಟು ದಿನ ಪೂಜೆ ಮಾಡಿ ಸಡನ್ಲಿ ನೀವು ಹೋಗಿ ಎಲ್ಲೋ ಒಂದು ಕಡೆ ಬಿಸಾಕೋದ್ರಿಂದ ದೇವ್ರಿಗೆ ಗೊತ್ತಾಗಲ್ವ ಅದು. ನೀವು ದೇವರು ಅಂತೇಳಿ ಅಷ್ಟು ದಿನ ಪೂಜೆ ಮಾಡಿರ್ತೀರಿ, ಆ ದೇವ್ರಿಗೆ ಗೊತ್ತಾಗಲ್ವ ನೀವು ಹೋಗಿ ಎಲ್ಲಿಡ್ತೀರಿ ಅನ್ನೋವಂಥದ್ದು. ಹಾಗಾಗಿ ಆ ಥರ ಮಾಡೋದಕ್ಕಿಂತ ಅದಕ್ಕೊಂದು ಒಂದು ಪರಿಶುದ್ಧವಾದಂಥ ರೀತಿ ಒಳಗಡೆ ವಿಸರ್ಜನೆ ಮಾಡಬೇಕು. ಅದನ್ನು ಮಾಡಿ ಮುಗಿಸ್ಬಿಡಿ, ನಿಮ್ಮ ಕಾರ್ಯ ಮುಗಿದು ಹೋಗುತ್ತೆ. ನಿಮ್ಮ ಕಡೆ ಆಗಲ್ಲ ಅಂತಂದಾಗ ನಮ್ಮಂಥವ್ರಿಗೆ ಕರೆದು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಅದಕ್ಕೆ ಏನು ಮಾಡಬೇಕು, ಸೂಕ್ತವಾದಂಥ ಒಂದು ಕ್ರಮ ತಗೊಳ್ತೀವಿ. ಅದಕ್ಕೆ ಅದು ಸೂಕ್ತವಾದಂಥ ರೀತಿಯಿಂದ ಪೂಜೆ ಮಾಡಿ ವಿಸರ್ಜನೆ ಮಾಡ್ತೀವಿ. ಅದಕ್ಕೆ ನಿಮಗೆ ಯಾವುದು ರೀತಿಯಿಂದ ಪಾಪ ಪ್ರಜ್ಞೆನೇ ಕಾಡಲ್ಲ. ನಾವು ಒಳ್ಳೆ ಕೆಲಸ ಮಾಡಬೇಕು, ಒಂದು ಒಳ್ಳೆ ಜಾಗಕ್ಕೆ ಹೋಗಿ ಮುಟ್ಟಿಸ್ದೆ ಅನ್ನುವಂಥ ಫೀಲಿಂಗ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ. ಹಾಗಾಗಿ ನಾವು ಮಾಡುವಂಥ ಕೆಲಸದಾಗ ನೀವು ಕೈ ಜೋಡಿಸ್ರಿ. ಈಗ ಸುಮಾರು ಊರ್ಲಿಂದ ನಮ್ಮ ಜೊತೆಗೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ, ಜನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಗೆ ಬರೋದಕ್ಕಿಂತ ನೀವು ಅಲ್ಲೇ ನೀವು ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಜನರಿಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿದ್ದಾರೆ ಸರ್. ಒಳ್ಳೆಯದು ಸರ್. ನಿಮ್ಮಂಗೆ ಅವರು ಭಾಳಷ್ಟು ಜನ ಆಸಕ್ತಿ ಇರೋರು ಅಲ್ಲಲ್ಲೇ ಈ ಕಾರ್ಯಗಳನ್ನ ಮಾಡುತ್ತಾರೆ.
ಭಾಳ ಉತ್ತಮವಾಗಿರುತ್ತೆ. ಭಗವಂತನಿಗೆ ಒಂದು ಒಳ್ಳೆ ಜಾಗ ಕೊಟ್ಟು, ಯಾಕಂದರೆ ಇರೋವರೆಗೂ ದೇವ್ರ ಮನೆ ಸ್ಥಾನ ಕೊಟ್ಟಿರ್ತೀವಿ, ಅದಕ್ಕೇನೋ ಒಂಚೂರು ಆದೇಟಿಗೆ ತೊಗೊಂಬಂದು ಎಲ್ಲೋ ಹಾಕಿರ್ತೀವಿ. ಅದೆಲ್ಲ ಆಗ್ದಂಗೆ ನೀವು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ಯುವಕರು ಸಹ ಅಲ್ಲಲ್ಲೇ ಈ ಥರ ನಿಮ್ಮಂಗೆ ಸೇವೆಗಳನ್ನ ಮಾಡಿದ್ರೆ ತುಂಬ ಉತ್ತಮವಾಗುತ್ತೆ. ಒಳ್ಳೆಯದಾಗಲಿ. ನೀವು ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಆಗಲಿ. ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ, ಇನ್ನೂ ನಿಮ್ಗೆ ಶಕ್ತಿ ಕೊಡಲಿ ದೇವರು. ಇನ್ನೊಂದಷ್ಟು ದಿನ ನಿಮ್ಮ ಸೇವೆ ನಡೀಲಿ. ಭಗವಂತ ಒಳ್ಳೆಯದಾಗಲಿ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಒಂದು ಇಂಟ್ರೂ ಕೊಟ್ಟಿದ್ದೀರಾ. ಒಳ್ಳೆಯದಾಗಲಿ ಸರ್. ನಿಮಗೂ ಒಳ್ಳೆಯದಾಗಲಿ ಸರ್. ಸಿಲ್ವರ್ ಸ್ಕ್ರೀನ್ 23 ಎಲ್ಲ ಜನ ನೋಡಲಿ, ಎಲ್ಲ ಜನರಿಗೂ ತಲುಪಲಿ. ಆಮೇಲೆ ಇಂಥ ಕಾರ್ಯಕ್ರಮ ನೋಡೋದ್ರಲ್ಲಿಂದ ನಿಮಗೂ ಒಂಥರ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಖಂಡಿತವಾಗ್ಲೂ ಸರ್. ಇದಾಗಿತ್ತು ನಮ್ಮದು ಇವತ್ತು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ನ ವಿಶಿಷ್ಟ ಸಂದರ್ಶನ ಶಿವಾನಂದ್ ಅವ್ರ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಸಿಲ್ವರ್ ಸ್ಕ್ರೀನ್ 23 ಚಾನಲ್ನ ಎಲ್ಲರೂ ವೀಕ್ಷಣೆ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಆಮೇಲೆ ಶೇರ್ ಮಾಡಿ. ಇದು ಚಾನಲ್ ಬೆಳೀಲಿ. ಒಂದು ಕಲ್ಚರ್ನ ತೋರಿಸ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿ ಹೆಂಗಿದೆ ಅದನ್ನು ಹೆಂಗೆ ಉಳಿಸ್ಬೇಕು ಅನ್ನೋ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಎನ್ಕರೇಜ್ ಮಾಡಿ. ನಮಸ್ತೆ.